ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವಸ್ವಾಮಿ. ಅದು ನಮ್ಮ ಕೃಷ್ಣಮೂರ್ತಿ ಸರ್ಕಲ್, ಈ ಸರ್ಕಲ್ ಅಲ್ಲಿ ಬಹಳ ಈ ಜಾಗದಲ್ಲಿ ಒಂದು ಸಾಯಂಕಾಲ ಮಾಡೋದು ಬಹಳ ತುಂಬಾನೇ ಸಂತೋಷಕರವಾದ ಆಕ್ಚುಲಿ ವಿಷಯ. ಅದು ಮಾಡ್ತಾ ಇದ್ದಾರೆ. ಹಾಗಾಗಿ ಬೆಟ್ಟೇಗೌಡರಿಗೆ ಮತ್ತೆ ಆಕ್ಚುಲಿ ಎಲ್ಲ ಅವ್ರ ತಂಡವರಿಗೆ ಶುಭ ಆಗಲಿ. ಅದ್ರ ಜೊತೆಗೆ ನಮ್ಮ ಇದರಲ್ಲಿ ಇವತ್ತೇನು ನಮ್ಮ ಕನ್ನಡ ರಾಜ್ಯ ಪರಿಷತ್ನ ಶ್ರೀ ಬಂಡಿಕೆರೆ ಗೊಬ್ಬರ ಅವರಿಗೆ ವಂದನೆಗಳು. ಮತ್ತೆ ನಮ್ಮ ಪ್ರಾಂತೀಯ ಅಧ್ಯಕ್ಷರು ಖ್ಯಾತಮರಾದಂತ ಆಕ್ಚುಲಿ ರವೀಶ್ ಅವರಿಗೆ ವಂದನೆಗಳು. ಡಾಕ್ಟರ್ ಎಲ್ ರವಿ ಉಪನಿರ್ದೇಶಕರು, ಮತ್ತೆ ಜಿಲ್ಲಾ ತರಬೇತಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಅವ್ರಿಗೂ ವಂದನೆಗಳು. ಡಾಕ್ಟರ್ ಸುಶೀಲ್ ಗೌಡ ಖ್ಯಾತ ನರರೋಗ ತಜ್ಞರು, ಅವ್ರಿಗೂ ನಮಸ್ಕಾರ. ಡಾಕ್ಟರ್ ರಘುರಾಮ್ ವಾಜಪೇಯಿ ಅವರು, ಅದ್ರ ಜೊತೆಗೆ ನಮ್ಮ ವೈಡಿ ರಾಜಣ್ಣ ಅವರು ಮತ್ತು ಪ್ರಸನ್ನ ಕುಮಾರ್ ಅವರು ಕನ್ನಡಪ್ರಭ. ಯಾಕಂದ್ರೆ ಅವರೆಲ್ಲ ನಾವೆಲ್ಲ ಹೇಳ್ತಾ ಇದ್ವಲ್ಲ, ಅವ್ರ ಜೊತೆ ನಾವು ಚರ್ಚೆ ಮಾಡುವಾಗ ನಾವು ಬಾಲ್ಯ ಕಳೆದಿದ್ದೆ. ಯಾಕಂದ್ರೆ ಬಾಲ್ಯದಲ್ಲಿ ನಮ್ಗೆ ಈ ಖರ್ಚು ಕಾಸು ಬೇಕು. ಆದ್ರೆ ನಮ್ಮ ತಂದೆ ತಾಯಿ ಹತ್ರ ಆ ಕಾಸಿಸ್ಕೊಂಡು ನಾವು ಖರ್ಚು ಮಾಡೋದು ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾ ಇದೀವಿ. ನಮ್ಮ ಕಾಸು ನಾವೇ ಸಂಪಾದನೆ ಮಾಡ್ಕೊಂಡು ನಮ್ಮ ಖರ್ಚುಗಳನ್ನ ಅದ್ರಲ್ಲಿ ಮಾಡ್ಕೊಂಡು ನಮ್ಮ ಹಿರಿಕಿಗೆ ನಾವು ಕೊಡ್ತಾ ಇದ್ವಿ. ಆ ಒಂದು ಇದ್ರಲ್ಲೇನೆ ನಾವು ಬೆಳಕು ಬಂದವರಾಗಿಂದ ಆಕ್ಚುಲಿ ಸೇವೆ, ಈಗ ನಾವು ಏನು ಅಲಯನ್ಸ್ ಮಾಡ್ತಾ ಇದೀವಿ ಅದು ಸೇವೆ. ನಮ್ಮ ಇದನ್ನ ನೋಡಿರೋ ಪ್ರಕಾರ ನಮ್ಮ ರಘುರಾಮ್ ವಾಜಪೇಯಿ ಅವರು ಬಹಳಷ್ಟು ಆಕ್ಚುಲಿ ನಮ್ಗೆ ಎಷ್ಟೋ ಕಾರ್ಯಕ್ರಮಗಳಲ್ಲಿ ಮಾರ್ಗದರ್ಶನ ಆಗಿರ್ತಾರೆ. ಕಾರಣ ಏನಂದ್ರೆ ಅವರು ಮೈಸೂರಲ್ಲಿ ಅತಿ ಹೆಚ್ಚಿನ ಕಾರ್ಯಕ್ರಮಗಳಿಗೆ ಹೋಗ್ತಾರಂದ್ರೆ ಏನಂದ್ರೆ ಒಂದು ಒಳ್ಳೆತನ, ಆಮೇಲೆ ಸಮಾಜಕ್ಕೆ ಒಳ್ಳೇದಾಗಲಿ, ಆಮೇಲೆ ಸಮಾಜದಲ್ಲಿ ನಾವು ಒಂದು ಕೆಲವು ಕಾರ್ಯಕ್ರಮಗಳಿಗೆ ಅದಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಂಡಂತ ಬಹಳಷ್ಟು ಕಾರ್ಯಕ್ರಮಗಳು ನನ್ನ ಜೊತೆ ಕಳೆದ 20-25 ವರ್ಷದಿಂದ ನೋಡ್ತಾ ಇದ್ದೀನಿ. ನಾನು ತುಂಬಾ ಚಿಕ್ಕ ಹುಡುಗ ಅವಾಗಿಂದಲೂ ನಾನು ಅವ್ರ ಜೊತೆ ಎಷ್ಟೋ ವೇದಿಕೆಗಳು ಹಂಚ್ಕೊಂಡ್ರು ಇವತ್ತು ಹಸನ್ಮುಖಿ ಆಗಿರ್ತಾರೆ. ಅದ್ರ ಜೊತೆಗೆ ನಮ್ಮ 2ನೇ ಸಾರಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಬಂಡಿಕೆರೆ ಗೊಬ್ಬರ ಅವರು ಇವತ್ತೇನು ಆಕ್ಚುಲಿ ಕೋಟ್ ಹಾಕೊಂಬಂದಿಲ್ಲ. ಕೋಟ್ ಹಾಕೊಂಬಂದ್ರೆ ಈ ರಿಸೆಪ್ಷನ್ಗೆ ಗಂಡು ಬಂದಾಗ ಬರ್ತಾ ಇದ್ರು. ಆ ತರ ಒಂದು ಸ್ಟೈಲಿಶು. ಆಮೇಲೆ ಇನ್ನು ನಮ್ಮ ವೈಡಿ ರಾಜಣ್ಣ ಅವರು ಈಗ ಒಂದು 2 ಹಾಡು ಅಷ್ಟೇ ನೋಡಿದ್ದು. ಒಂದು 2 ಹಾಡು 3 ಹಾಡಿಗೆ ಒಂದೊಂದು ಡ್ರೆಸ್ ಬರ್ತಾ ಇತ್ತು. ಅಂದ್ರೆ ಈ ನಮ್ಮ ಪೌರಾಣಿಕ ನಾಟಕದಲ್ಲಿ ನೋಡ್ತಾ ಇದ್ದು ಒಂದೊಂದು ಡ್ರೆಸ್ ಆಗ್ತಾ ಇದ್ದಾಗ ಇನ್ನೊಂದು ಬರ್ತಾ ಇರಬೇಕು. ಜಾನಪದ ನಾಟಕಗಳಲ್ಲೂ ಬರ್ತಾ ಇತ್ತು. ಆ ತರ ಒಂದು ಡ್ರೆಸ್ ಒಂದು ಇದು ಮಾಡೋದ್ರಲ್ಲಿ ಬಹಳ ಏನಂತಾರಲ್ಲ ಅಚ್ಚುಕಟ್ಟು. ಆಮೇಲೆ ವಸ್ತ್ರಾಲಂಕಾರ ಇದೆಯಲ್ಲ ಹಾಬಿ ಅದು. ಯಾಕಂದ್ರೆ ಇವತ್ತು ನಾವೇನಾದ್ರು ಅಕಸ್ಮಾತ್ ಬದುಕ್ತಾ ಇದೀವಿ, ಬಾಳ್ತಾ ಇದೀವಿ ಅಂದ್ರೆ ಒಂದು ನೆಮ್ಮದಿ, ಸಂತೋಷ, ಎಲ್ಲರ ಮೇಲೆ ವಿಶ್ವಾಸ, ಇವು 3 ಬಹಳ ದೊಡ್ಡ ಆಸ್ತಿ. ಕಾರಣ ಏನಂದ್ರೆ ಮನುಷ್ಯನಿಗೆ ಆರೋಗ್ಯ ತುಂಬಾ ಮುಖ್ಯವಾಗಿ ಬೇಕು, ಖಂಡಿತವಾಗಿ ಆಸ್ತಿ ಬೇಕಾಗಿಲ್ಲ. ಆಮೇಲೆ ಸೇವೆ ಮಾಡೋ ಮನೋಭಾವ ಇರಬೇಕು. ಹಾಗಾಗಿ ನಾವು ಇವತ್ತಿನ ದಿವಸ ನಾವು ಬದುಕ್ತೀವಿ, ನಮ್ಮ ಕುಟುಂಬ ಬದುಕಿಸ್ತೀವಿ. ಅದಾದ್ಮೇಲೆ ಸಮಾಜಕ್ಕೆ ನಾವು ಬದುಕಿರೋವಾಗ ನಾವೇನ್ ಮಾಡ್ತೀವಿ, ಏನ್ ಮಾಡಿದೀವಿ, ಏನ್ ಮಾಡಬೇಕು. ಅದೆಲ್ಲ ಇವತ್ತು ನಮ್ಮ ಇಲ್ಲಿ ವೇದಿಕೆಯಲ್ಲಿ ಬಹಳಷ್ಟು ಹಿರಿಯರು ಮತ್ತೆ ಮುಖ್ಯಸ್ಥರು ಗಣ್ಯರಿದ್ದಾರೆ. ಬಟ್ ಅವರೆಲ್ಲ ಎಷ್ಟೋ ಮಾಡ್ತಾ ಇದ್ದಾರೆ. ಬಟ್ ಅವರು ಮಾಡೋ ಎಷ್ಟೋ ಕೆಲಸಗಳಲ್ಲಿ ನಾವೇನೋ ಒಂದು ಶಾಸ್ತ್ರೀಯ ಕಾಲೇಜ್ ಮಾಡ್ತಾ ಇದೀವಿ.
ಅದಕ್ಕಾಗಿ ನಾವು ಒಂದು ಅಲಯನ್ಸ್ ಸಂಸ್ಥೆ ಮಾಡಿದ್ರೆ ಏನ್ ಮಾಡಿ ಒಂದು ಪ್ಲಾಟ್ಫಾರ್ಮ್ ಮಾಡಿದೀವಿ. ಸ್ನೇಹ ಮಾಡೋಣ, ಸೇವೆ ಮಾಡೋಣ, ಸಂತೋಷ ಕೂಟದಲ್ಲಿ ಭಾಗಿಯಾಗಿ ಎಲ್ಲರೂ ಒಟ್ಟಾರೆ ಕೂತ್ಕೊಂಡು ಊಟ ಮಾಡೋಣ, ಸೆಲೆಬ್ರೇಟ್ ಮಾಡೋಣ ಅಂತ ಒಂದು ಸಂಸ್ಥೆಗಳು ಇದು ಮಾಡಿದ್ವಿ. ಅದರಲ್ಲಿ ಬಹಳಷ್ಟು ಮಹನೀಯರು ನಮ್ಮ ಮೈಸೂರಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ, ನನಗೆ ಗೊತ್ತಿರೋ ಪ್ರಕಾರ ಕಡಿಮೆ ಅವಧಿಯಲ್ಲಿ 300 ಜನ ವಾಲಂಟಿಯರ್ಸ್ ಹೆಚ್ಚು ನಮ್ಮ ಜೊತೆ ಸೇರ್ಕೊಂಡು ಮೆಂಬರ್ಗಳಾಗಿದ್ದಾರೆ. ಸೊ ನಿಮ್ಮಲ್ಲಿ ತುಂಬಾ ಜನ ಇದ್ರೆ ಏನಕ್ಕೆ ಅಂದ್ರೆ, ನಾನು ಏನಾದ್ರು ಮಾಡುವಾಗ ನಗರಕ್ಕೆ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಮತ್ತೆ ಪ್ರಪಂಚಕ್ಕೆ ಪ್ರತಿ ಕ್ಷಣದಲ್ಲೂ ಒಂದು ಸೇವೆ ಮಾಡೋ ಸಂಸ್ಥೆಯಲ್ಲಿ ನಾನು ಒಬ್ಬ ಸದಸ್ಯ ಅಂತ ಆಕ್ಚುಲಿ ಇದೇ ಮೇಲೆ ಇಟ್ಕೊಂಡು ಹೇಳ್ಕೋಬಹುದು. ಆ ತರ ಒಂದು ಸಂಸ್ಥೆ ನಮ್ಮ ಅಲಯನ್ಸ್. ಆ ಅಲಯನ್ಸ್ ಸಂಸ್ಥೆ ಅದು ಬಂದು ಸ್ವಂತ ಯಾವುದೋ ಆಕ್ಚುಲಿ ಬೇರೆ ತರದಲ್ಲಿ ಆಕ್ಚುಲಿ ಯಾರೋ ವಿದೇಶಿ ಸಂಸ್ಥೆ ಅಲ್ಲ, ನಮ್ಮ ಸ್ವದೇಶಿ ಸಂಸ್ಥೆ. ಇದಕ್ಕೆ ಈ ಬಾರಿ ನನಗೆ ರಾಜ್ಯಪಾಲರಾಗಿ ನನಗೆ ನೇಮಿಸಿದ್ದಾರೆ. ಈ ವರ್ಷ ಪೂರ್ತಿ ನಾನು ಅತಿ ಹೆಚ್ಚಿನ ರೀತಿಯಲ್ಲಿ ವೃದ್ಧಾಶ್ರಮ, ಈ ಕಡೆ ಬಡ ಮಕ್ಕಳ ಶಾಲೆಗೆ ಸಂಬಂಧಪಟ್ಟಿದ್ದು, ಎನ್ವೈರನ್ಮೆಂಟ್ ಸಂಬಂಧಪಟ್ಟದ್ದು, ಅದ್ರ ಜೊತೆಗೆ ಕ್ಯಾನ್ಸರ್ ಅವೇರ್ನೆಸ್, ಈ ತರ ಕಾರ್ಯಕ್ರಮಗಳಿಗೆ ಏನು ಹೇಳ್ತಾರಲ್ಲ ಅನೇ ಕೂಡಿದ್ರಲ್ಲ ಅಂತ. ಯಾಕಂದ್ರೆ ನಾವು ಯಾವುದೇ ಬೇರೆ ಬೇರೆ ತರದಲ್ಲಿ ಡೊನೇಷನ್ ತಗೊಳಕ್ ಹೋಗಲ್ಲ. ಪ್ರತಿಯೊಬ್ಬರು 50, 100, 200 ಎಷ್ಟೋ, ಯಾಕಂದ್ರೆ ಈವನ್ ₹1 ಕೂಡ ನಮಗೆ ಮುಖ್ಯನೇ. ಆ ತರ ಹಣಗಳನ್ನ ನಾವು ಪೋಲ್ ಮಾಡಿ ಕಲೆಕ್ಟ್ ಮಾಡಿ ಅದನ್ನ ಒಂದು ಕಡೆ ಸೇರಿಸಿ ಒಂದು ಹೇಳ್ತಾರೆ ನಮ್ಮ ಕ್ಯಾಬಿನೆಟ್ ಇದೆ, ಒಂದು ಹೆಚ್ಚು ಕಮ್ಮಿ ಒಂದು ತಂಡ, ಒಂದು 45 ಜನ ಇದೀವಿ. 45 ಜನ ಗುರುತಿಸಿ ಎಲ್ಲಿಗೆ ಅವಶ್ಯಕತೆ ಇದೆಯೋ ಅಲ್ಲಿಗೆ ನಮ್ಮ ಸೇವೆ. ಅಂದ್ರೆ ಅವಶ್ಯಕತೆ ಅದು ನಿಜ ಇರಬೇಕು. ಅವಶ್ಯಕತೆ ಇರೋ ಜಾಗದಲ್ಲಿ ನಾವು ಅವ್ರನ್ನ ಹುಡ್ಕೊಂಡು ಹೋಗ್ತೀವಿ, ಇಲ್ಲ ಅವ್ರು ನಮ್ಮ ಹುಡ್ಕೊಂಡು ಬಂದ್ರು ಈ ಸೇವೆ ಮಾಡಬೇಕು ಅನ್ನೋ ಒಂದು ಸೇವೆಯನ್ನ ಮಾಡುವಂತ ಭಾಗ್ಯನ ನಮ್ಮ ಆಕ್ಚುಲಿ ಏನು ನಮ್ಮ ಇಂಟರ್ನ್ಯಾಷನಲ್ ಡೈರೆಕ್ಟರ್ ನಾಗರಾಜ್ ಬೈರಿಯವರು ನಮಗೆ ಈ ಒಂದು ಅವಕಾಶನ ಕಲಿಸ್ಕೊಟ್ಟಿದ್ದಾರೆ. ಬಟ್ ನಮ್ಗೆಲ್ಲ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಸೊ ಅವ್ರು ಇವತ್ತೆಲ್ಲ ವಿದೇಶ ಪ್ರಯಾಣ ಮಾಡ್ತಾರಂದ ಅವ್ರಿಗೂ ನಿಮ್ಮ ಎಲ್ಲರ ಮುಖಾಂತರ ಅವ್ರಿಗೊಂದು ಧನ್ಯವಾದ ಹೇಳ್ತಾ ನಾನು 2 ಮಾತು ಮುಟ್ಟುವ ಹಾಗೆ ಮಾತಾಡಿದಂಥವರು ಮಾನ್ಯ ವೆಂಕಟೇಶ್ ಅವರು. ವೃತ್ತಿಯಿಂದ ಪ್ರೊಫೆಷನಲ್ ಕೊರಿಯರ್ ಸರ್ವಿಸ್ ಅಲ್ಲಿ ನೋಡಿದ್ವಿ. ಆನಂತರ ಅವರು ಮೈಸೂರು ಜಿಲ್ಲಾ ಪ್ರೆಸ್ ಕ್ಲಬ್ ನ ಅಧ್ಯಕ್ಷರು ಕೂಡ ಆಗಿ, ಪತ್ರಕರ್ತರಾಗಿ ಕೂಡ ಕಾಣಿಸಿಕೊಂಡಿದ್ರು. ಕಳೆದ ಸಾಲಿನಲ್ಲಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ನಿರ್ದೇಶಕರಾಗಿದ್ರು. ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸಮಾಜ ಸೇವೆಯಲ್ಲಿ ಅಲಯನ್ಸ್ ಕ್ಲಬ್ ನ ರಾಜ್ಯಪಾಲರಾಗಿರುವಂತದ್ದು ಬಹುಶಃ ಅವರ ಬಹುಮುಖಿ ವ್ಯಕ್ತಿತ್ವಕ್ಕೆ ನಿಮ್ಮ ಚಪ್ಪಾಳೆ ಮೂಲಕ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಮೈಸೂರಿನಲ್ಲಿ ಕಳೆದ ಇತ್ತೀಚಿನ ದಿನಗಳಲ್ಲಿ ಸುಗಮ ಸಂಗೀತ ಪರಿಷತ್ ಇರಬಹುದು, ಅಲಯನ್ಸ್ ಕ್ಲಬ್ ಅಂತ ಇರಬಹುದು, ಎರಡೂ ಸಂಸ್ಥೆಗಳ ತಕ್ಷಣ ನಮಗೆ ನೆನಪಾಗುವಂತದ್ದು ಮಾನ್ಯ ಡಾಕ್ಟರ್ ನಾಗರಾಜ್ ಬೇರಿಯವರು. ಬಹುಶಃ ಇವತ್ತು ಅಪರೂಪಕ್ಕೆ ಕಾರ್ಯಕ್ರಮದಲ್ಲಿ ಅನಿವಾರ್ಯವಾಗಿ ಅವರು ವೇದಿಕೆ ಮೇಲಿಲ್ಲ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನೆನೆಸ್ಕೊಳ್ತಾ, ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವಂತಹ ಶ್ರೀ ಪ್ರಸನ್ನಕುಮಾರ್ ಸರ್, ಆರೋಗ್ಯ ಇಲಾಖೆಯ ಪ್ರಾಂಶುಪಾಲರು, ತರಬೇತಿ ಕೇಂದ್ರದ ಪ್ರಾಂಶುಪಾಲರಾಗಿರುವಂತಹ ಡಾಕ್ಟರ್ ಎಲ್ ರವಿರವರು ಕಾರ್ಯಕ್ರಮಕ್ಕೆ ಶುಭವನ್ನ ಕೆಲಸ ಮಾಡ್ತಿದೆ. ಅವರ ಪತ್ನಿ ಸಹ ನಮಗೆ ಕೊಲೀಗ್ ಡಾಕ್ಟರ್ ಚಂದ್ರಕಲಾ ಅಂತ, ಅವರನ್ನು ಸಹ ಜೊತೆ ಸಹ ನಾವು ಕೆಲಸ ಮಾಡಿದ್ದೀವಿ. ಹಾಗೆ ಮೇಡಮ್ ಇಂದ್ರ ವೆಂಕಟೇಶ್ ಮೇಡಮ್ ಅವರೇ, ಹಾಗೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಮುಖ್ಯವಾಗಿ ಬೆಟ್ಟೇಗೌಡರು ಆ ಕಡೆ ಇದ್ದಾರೆ, ಮತ್ತೆ ಇಲ್ಲಿ ನೆರೆದಿರುವ ಎಲ್ಲ ನಮ್ಮ ಕಲಾ ಆರಾಧಕರೇ, ಮತ್ತೆ ನಮ್ಮ ಮಾಧ್ಯಮ ಮಿತ್ರರೇ, ಮತ್ತೆ ಎಲ್ಲ ಬಂಧು ಭಗಿನಿಯರೇ, ಈ ಕಾರ್ಯಕ್ರಮ ನಾನು ಸುಮಾರು ಹಾಡುಗಳನ್ನ ಕೇಳ್ಕೊಂಡೆ. ಯಾಕೆ ನಾವು ಓದ್ಬೇಕಾದ್ರೆ ನಾವು PUC ಇದ್ದಾಗ ಈಗ ಭಾರಿ ಇದು ಫಿಲಮ್ ಅಲ್ಲಿ ರವಿಚಂದ್ರನ್ ಫಿಲಮ್ ಅಂದ್ರೆ ನಮ್ಗೆ ತುಂಬಾ ಕ್ರೇಜ್. ಆಗ ರಾಜ್ಕುಮಾರ್ ಮತ್ತೆ ವಿಷ್ಣುವರ್ಧನ್, ಅಂಬರೀಶ್ ತುಂಬಾ ಪೀಕಲ್ಲಿ ಇರ್ತಾರೆ ಆ ಟೈಮಲ್ಲಿ ವಿ ರವಿಚಂದ್ರನ್ ಫಿಲ್ಮ್ಸ್ ಅಂದ್ರೆ ಯೂತ್ಸ್ ಗಳಿಗೆ ತುಂಬಾ ಕ್ರೇಜ್. ನಾವೆಲ್ಲ 85 SLC ಮಾಡಿದ್ದು. ಆ ಟೈಮಲ್ಲಿ ನಾವು PUC ಓದ್ಲಿಕ್ಕೆ ಮೈಸೂರಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದೆ, ಮರಿಮಲ್ ಪಾಸ್ ಅಲ್ಲಿ ಓದ್ತಿದ್ದೆ. ಆ ಸಮಯದಲ್ಲಿ ರಣಧೀರ ಫಿಲಂ ಇರ್ಬೋದು, ಪ್ರೇಮಲೋಕ ಇರ್ಬೋದು, ಸ್ವಾಭಿಮಾನ ಇರ್ಬೋದು, ಈಗ ಹಲವಾರು ಫಿಲಂಗಳು ಆ ಟೈಮಲ್ಲಿ ರಿಲೀಸ್ ಆಗ್ತಿತ್ತು. ತುಂಬಾ ನಮ್ಮ ಯೂತ್ಸ್ ತುಂಬಾ ಅಟ್ರಾಕ್ಟ್ ಮಾಡ್ತಿದ್ರು. ಅವರು ಮತ್ತು ಹಂಸಲೇಖ ಅವರ ಜೋಡಿ ಏನಿದೆ, ಒಳ್ಳೆ ಸಂಯೋಜನೆ, ತುಂಬಾ ಚೆನ್ನಾಗಿ ಸಂಯೋಜನೆ ಮಾಡಿ ಸಹ ಕೊಡ್ತಿದ್ರು, ತುಂಬಾ ಅಟ್ರಾಕ್ಟ್ ಮಾಡ್ತಿದ್ರು ಯೂತ್ಸ್ನ. ಆ ರಸ ಸಂಜೆಯನ್ನ ಇವತ್ತು ಇಟ್ಕೊಂಡಿದ್ದಾರೆ. ತುಂಬಾ ಸಂತೋಷದಾಯಕ ವಿಷಯ. ಎಲ್ಲರೂ ಸಹ ಇದನ್ನ ನೀವೆಲ್ಲರೂ ಎಂಜಾಯ್ ಮಾಡಬೇಕು ಈ ಸಮಾರಂಭವನ್ನ ಅಂತ ಕೇಳ್ಕೊಳ್ತೀನಿ. ಮತ್ತೆ ಈ ಮುಖ್ಯವಾಗಿ ಇದನ್ನ ಆರ್ಗನೈಸ್ ಮಾಡಿರುವ ನಮ್ಮ ಬೆಟ್ಟೇಗೌಡರು, ವೇದಿಕೆ ಮುಂದೆ ಆಸೀನರಾಗಿರ್ತಕ್ಕಂಥ ಎಲ್ಲ ಸಂಗೀತ ಪ್ರಿಯರೇ, ಮಾಧ್ಯಮ ಮಿತ್ರರೇ, ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಗಾನನಂದನ ಮತ್ತು ಅಲಯನ್ಸ್ ಕ್ಲಬ್ ಆಫ್ ಮೈಸೂರು ನಾಲ್ವಡಿ
ಶ್ರೀ ಬೆಟ್ಟೇಗೌಡರೇ ಮತ್ತು ಅವರ ತಂಡದವರೇ, ಪ್ರಾಥಮಿಕವಾಗಿ ನಾನೊಬ್ಬ ಮನೋವೈದ್ಯ. ನಾವು ನಿಂತಿರುವಂತಹ ಜಾಗಕ್ಕೆ ನಾದ ಬ್ರಹ್ಮ ಸಭಾ ಮಂಟಪ ಅಂತ ಹೆಸರು. ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತಿನ ಒತ್ತಡ ಭರಿತ ಜೀವನದಲ್ಲಿ ನಾವು ಯಾವುದೇ ರೀತಿಯ ಅನಾರೋಗ್ಯಕ್ಕೆ ಒಳಗಾಗ್ಬೋದು. ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗೂ ಅನಾರೋಗ್ಯ ಒಳಗಾಗ್ಬೋದು. ಮೊನ್ನೆ ಕಾಲು ತುಳಿತ ನೋಡಿದ್ರಲ್ಲ, ಅದು ಒಂದು ಸಾಮಾಜಿಕ ಪಿಡುಗು. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ಸಾಕಷ್ಟು ಹಿರಿಯ ಜೀವಿಗಳಿದ್ದಾರೆ. ಅಂದರೆ ಜೀವನದಲ್ಲಿ ಯಾವುದನ್ನ ರಸವತ್ತಾಗಿ ಸವಿಬೇಕು ಅನ್ನೋದನ್ನ ತಿಳ್ಕೊಂಡ್ಬಿಟ್ಟಿದ್ದೇವೆ. ಆದರೆ ಇದನ್ನ ನಾವು ಸಮಾಜಕ್ಕೆ ತಿಳಿಸಬೇಕಾದಂತ ಬಹಳ ಪ್ರಮುಖವಾದ ಒಂದು ಜವಾಬ್ದಾರಿ ಇದೆ. ಅದಕ್ಕೋಸ್ಕರ ಮಾತಾಡಲಿಕ್ಕೆ ನಾನು ಒಪ್ಕೊಂಡಿದ್ದೆ. ಇಲ್ಲಾಂದ್ರೆ ಗಾಯನದ ಮಧ್ಯ ಮಾತುಗಳಿಗೆ ಅವಕಾಶ ಇರಬಾರದು. ನೋಡಿ, ನಾದ ಬ್ರಹ್ಮ ಅಂತ ಹೇಳದಂಗೆನೆ ಈ ಸೃಷ್ಟಿ ಪ್ರಾರಂಭ ಆಗದೆ ಒಂದು ನಾದದಿಂದ. ಹೌದು, ನೀವು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡೋದಾದ್ರೂ ಬಿಗ್ ಬ್ಯಾಂಗ್ ಥಿಯರಿ, ಬ್ಯಾಂಗ್ ಒಂದು ಶಬ್ದ ಉತ್ಪನ್ನ ಆಯಿತು. ಹಾಗೆ ಲಯ ಆಗಬೇಕಾದ್ರೂ ನಾದದಿಂದನೇ ಆಗ್ತದೆ. ಏನು? ಪ್ರಪಾತ, ಉಲ್ಕೆಗಳು ಎಲ್ಲವೂ ಒಂದು ಪ್ರಕೃತಿ ನಾದ. ಆದರೆ ಮನುಷ್ಯ ಯಾವಾಗ ಸಿವಿಲೈಸ್ಡ್ ಅಂತ ಆಗ್ತಾನೆ, ಆ ನಾದ ಅಥವಾ ಶಬ್ದ ಸಂಗೀತದ ಸ್ವರೂಪ ಪಡ್ಕೊಳ್ಳುತ್ತೆ. ಸಂಗೀತ ಅಂದ್ರೆ ನಿರ್ದಿಷ್ಟವಾದ ಒಂದು ನೋಟ್ ಅಂತ ಹೇಳ್ತೀವಲ್ಲ, ಅದು ರಿದಮ್ ಇರ್ಬೋದು, ನೋಟ್. ನಾನೊಬ್ಬ ಸಂಗೀತಕಾರ ಅಲ್ಲ, ಆದರೆ ಮ್ಯೂಸಿಕ್ ಅಂಡ್ ಮೈಂಡ್ ತುಂಬಾನೇ ಸಾಮ್ಯತೆಯನ್ನ ಪಡ್ಕೊಂಡಿದೆ. ನಾವು ಮನಸ್ಸನ್ನ ಸಮಾಧಾನವಾಗಿ ಇಟ್ಕೋಬೇಕು ಅಂದ್ರೆ ನಮ್ಮ ಮೆದುಳಿನಲ್ಲಿ ನಡೀತಕ್ಕಂಥ ಸಾಕಷ್ಟು ಕ್ರಿಯೆಗಳು ಸಂಗೀತದಿಂದ ಭಾವನೆಗಳ ಏರಿಳಿತ ಆದಂಗೆನೆ ಇದೂ ಸಹ ಏರಿಳಿತ ಆಗ್ತದೆ. ಒಬ್ಬ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂತ ಒಂದು ರಾಗ ಇದೆ, ಇಷ್ಟು ಹರ್ಟ್ಸ್ ಫ್ರೀಕ್ವೆನ್ಸಿಯಲ್ಲಿ ಇರಬೇಕು. ಇವತ್ತು ನಾವು ಕರ್ಕಶವಾದ ನಾದಗಳನ್ನ ಕೇಳ್ತಾ ನಮ್ಮ ನಿದ್ದೆ ಹಾಳು ಮಾಡ್ಕೊಂಡಿದೀವಿ. ಕರ್ಕಶವಾದ ನಾದ ಎಲ್ಲಿಂದ ಬರ್ತದೆ? ನಮ್ಮ ಜೋಬಿಂದ ಬರ್ತದೆ. ಪ್ರತಿ ಮನೆಯ ಕೋಣೆಯಲ್ಲೂ ಒಂದು ದೊಡ್ಡ ಓಕೆ. ಸೊ ಹಾಗಾಗಿ ನೀವೆಲ್ಲ ತಿಳಿದವರು, ಹಾಗಾಗಿ ಇಲ್ಲಿ ಸಂಗೀತವನ್ನ ರಸಮಯವಾಗಿ ಸ್ವಾದಿಸಲು ಬಂದಿದ್ದೀರಾ. ಆದರೆ ಬರುವಾಗ ನಿಮ್ಮ ಮೊಮ್ಮಕ್ಕಳು ಅಥವಾ ಯುವ ಪೀಳಿಗೆ ಅವರು ತೀರನೇ ದಾರಿ ತಪ್ಪಿಟ್ಟಿದ್ದಾರೆ. ಸೊ ಹಾಗಾಗಿ ಆಸ್ಪತ್ರೆಯಲ್ಲಿ ಆರೋಗ್ಯ ಸಿಕ್ಕಲ್ಲ, ದೇವ ಮಂದಿರದಲ್ಲಿ ದೇವರು ಕಾಣಲೇ ಇಲ್ಲ, ಇನ್ನೆಲ್ಲೋ ಏನೋ ಕಾಣಲಿಲ್ಲ, ಅದು ಹೇಳಂಗಿಲ್ಲ. ಹಾಗಾಗಿ ನಿಮ್ಮ ಆರೋಗ್ಯ ನೀವು ಉಳಿಸ್ಕೋಬೇಕು ಅಂತಂದ್ರೆ ನಿಮ್ಮ ಮನೆಗಳಲ್ಲಿ, ನಿಮ್ಮ ಮನಸ್ಸಿನಲ್ಲಿ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಈಗ ನೋಡಿ, ಹೆಣ್ಮಕ್ಳೇ ಎಲ್ಲ ಗಾಯಕರು ಜಾಸ್ತಿ. ನಾನು ಒಬ್ಬ ಗಾಯಕ, ಅಮೇಚೂರು, ಅದೇ 12th ಮ್ಯಾನ್ ಅಂತಾರಲ್ಲ, ಎಕ್ಸ್ಟ್ರಾ ಪ್ಲೇಯರ್ ತರ ಅಷ್ಟೇ. ಶಾಂತಿ ಶಾಂತಿ ಇರೋರು ಎದ್ದು ಓಡೋಗ್ಬಿಡ್ತಾರ ನನಗೆ. ಸರಿ ಸರಿ ಸರಿ, ಓಕೆ ಓಕೆ. ಮೂಲಭೂತವಾಗಿ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಕಡೆಯದಾಗಿ ಅಂತಂದ್ರೆ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಮಗು ತಾಯಿಯ ಗರ್ಭದಿಂದ ಹೊರಗಡೆ ಬಂದಾಗ, ಅತ್ತಾಗ ತಾಯಿ ಖುಷಿ. ಆ ಶಬ್ದ, ಅಳುವಿನ ಶಬ್ದ ತಾಯಿಯ ಮನಸ್ಸಿಗೆ, ಒಡಲಿಗೆ ಸಂತೋಷ ನೀಡುತ್ತದೆ. ಹಾಗೆ ತಾಯಿಯ ಲಾಲಿಯಲ್ಲಿ ಮಗು ಸಂತೋಷ ಪಡ್ತದೆ. ಇವತ್ತು ಲಾಲಿ ಇಲ್ಲ, ಬರೀ ಜಾಲಿ ಇದರಲ್ಲಿ. ಹಾಗಾಗಿ ಅದನ್ನ ಮರೆತು ಪ್ರಕೃತಿ ಜೊತೆಗೆ
ಮನೆಯಲ್ಲಿ ನೀವು ಆರೋಗ್ಯವನ್ನು ಕಂಡುಕೋಬೇಕು ಅಂತಂದ್ರೆ ತಾಳ್ಮೆ ಇರಲಿ. ಈ ತರದ ಕಾರ್ಯಕ್ರಮವು ನಿತ್ಯ ನಿರಂತರ ನಡೀತಾ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ನಾದ